Car War Mirror, always, first. ಪಾರ್ಕಿಂಗ್ ಮಾಡಿದ್ವಿ ಈ ಬಿಲ್ಡಿಂಗ್ ಮೀನ್ ಮಾರ್ಕೆಟ್ ಉಂಟಲ್ಲ, ಮೀನ್ ಮಾರ್ಕೆಟ್ ಕೆಳಗೆ 400 ವೆಹಿಕಲ್ಸ್ ಪಾರ್ಕಿಂಗ್ ಮಾಡಿದ್ವಿ. ನಾವು ಹೇಳಿದ್ರೆ ಎಲ್ಲ ತೆಗೆದು ಬಿಟ್ಬಿಟ್ಟು ನಾನು ಇನ್ನೂ ಹೋಗಲಿಲ್ಲ ಮುನ್ಸಿಪಾಲ್ಟಿಗೆ. ಬಟ್ ನಾನು ಜನರಿಗೆ ಯಾವುದೇ ಥರದ ಅನ್ಯಾಯ ಮಾಡಲಿಲ್ಲ. ಬಟ್ ನನಗೆ ಅದೇ ಪ್ರಕಾರ ಬ್ಯೂಟಿಫಿಕೇಶನ್ ಅದನ್ನು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಅಲ್ಲಿ ಹೋದರೆ ಯಾವುದೋ ಒಂದು ಗಲ್ಲಿಯಲ್ಲಿ ಹೋದಾಗ್ತಾ ಇದೆ. ಸಿಟಿ ಸೆಂಟರ್ ಅಂತ ಯಾರು ಹೇಳ್ಬೋದು ಅದು. ಹಾಗೆ ಅಲ್ಲಿ ಎಲ್ಲೆಲ್ಲಿ ಸಿಗ್ತದೆ ಅಲ್ಲ ಸಣ್ಣ ಸಣ್ಣ ಕೊಟ್ಟಿಗೆ ನಮ್ಮಲ್ಲಿ ಮಕ್ಕಳು ಭಾಳ ಪ್ರತಿ ಮನೆಯಲ್ಲಿ ಹೋಗುವಾಗ ಮೊದಲು ಕೊಟ್ಟಿಗೆ ಇರ್ತಿತ್ತು, ಆಮೇಲೆ ಹಿಂದೆ ಮನೆ ಆ ಥರ ಮಾಡಿಟ್ಟಿದ್ದಾರೆ. ನಮ್ಮ ಎಲ್ಲಿ ಬೀಡಿ ಸ್ಟ್ರೀಟ್ನಲ್ಲೂ ಹಾಗೆ ಬೀಡಿ ಸ್ಟ್ರೀಟ್ನಲ್ಲಿ ಒಂದು ಅಂಗಡಿಗಳನ್ನು ಹಾಕಿದ್ದಾರೆ, ಹಿರೇಕಲ್ಲಿ ಕಟ್ಟಿದ್ದಾರೆ, ಸ್ಟಾಪ್. ಅವರಿಗೂ ಎಲ್ಲಿ ಸಿಗ್ತದೆ ಗ್ರೀನ್ ಸಿಟಿ ಅಂತ ಹೇಳ್ಕೊಂಡು ಒಂದು ಇದು ತಗೊಂಡ್ಬರ್ತಾರೆ ಅವ್ರೇನು ಪ್ರಶಸ್ತಿ ನಮಗೂ ಮೊದಲು ಬರ್ತಿತ್ತು, 15,000 ತುಂಬಿದ ನಿಮ್ಗೆ ಕೊಡ್ತೇವೆ ಅಂತ ಪ್ರಶಸ್ತಿಗಳು ಬರ್ತವೆ. ಏನು ಮಾಡಲಿಕ್ಕಾಗ್ತದೆ? ಆ ಪ್ರಶಸ್ತಿಗಳನ್ನು ತಂದು ಮತ್ತೆ ಜೋರು ತೋರಿಸ್ತಾರೆ ಅವರು. ಇಂಥ ಪ್ರಶಸ್ತಿಗಳಿಗೆ ನಾವೇನು ಮಾಡ್ಬೇಕು ಹೇಳಿ? ಮತ್ತೆ ಸೂಟ್ ಹಾಕ್ಕೊಂಡು ಬೂಟ್ ಹಾಕ್ಕೊಂಡು ಫೋಟೋ ಹೊಡ್ಕೊಂಡು ಅವರೇ ಬೇಕಾದ್ರೆ ಎಷ್ಟು ಎಲ್ಲ ನ್ಯೂಸನ್ನು ಮಾಡಬೇಕು. ಹೌದಂತ ನಿಮಗೂ ಗೊತ್ತಿಟ್ಟು ನಮಗೂ ಗೊತ್ತಿತ್ತು. ಈಗ ಅದ್ರ ಟೈಮು ಹೋಯ್ತು, ಪುನಃ ಬಂದಿದೆ 5 ವರ್ಷಕ್ಕಂತೂ ಜೀವಮಾನ್ಯಕ್ಕೂ ಬಿಡುವುದಿಲ್ಲ. ಇವತ್ತು ನೋಡಿ ನಾವು ರಸ್ತೆ ಅಗಲೀಕರಣ ಮಾಡಿದ್ದೇವೆ, ಹೌದಾ? ಏನು ಮೋಟರ್ ಸೈಕಲ್ ಪಾರ್ಕಿಂಗ್ ಮಾಡಲಿಕ್ಕೆ ಇಟ್ಟಿದ್ವಿ, ನಾವು ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದೇವ. ಇವತ್ತು ನೀವು ನೋಡಿ ಹೋಗಿ ಮೊನ್ನೆ SP ಅವರಿಗೆ ಹೇಳಿದ್ದೀನಿ, ಎಲ್ಲೆಲ್ಲಿ ನಾವು ಎಕ್ಸ್ಟೆನ್ಷನ್ ಮಾಡಿದ್ದೇವೆ ಅಲ್ಲಿ ಒಂದು ಪಾರ್ಕಿಂಗ್ ಇರಬಾರ್ದು. ಎಲ್ಲರೂ ನೀವು ಒಂದು ಹೇಳಿ, ಮಧ್ಯಾಹ್ನ ಬೆಳಿಗ್ಗೆ ಈ ಸೈಡ್ ಒಂದು ಪಾರ್ಕಿಂಗು, ಸಂಜೆ ಆ ಸೈಡ್ ಪಾರ್ಕಿಂಗ್ ಅಂತ ಒಂದು ಟೈಮ್ ಸೆಟ್ ಮಾಡಿ. ಇಲ್ಲ, 2 ಸೈಡ್ ಪಾರ್ಕಿಂಗ್. ಮೊದಲಿಗಿಂತ ಅವರು ಸಣ್ಣ ಈಗ ಮತ್ತು ಮಧ್ಯದಲ್ಲಿ ಡಿವೈಡರ್ ಆ ಥರ ಮಾಡೋದು ತಪ್ಪದವ ಮಾಡುವ. ನಿಮ್ಮ ಸರ್ಕಾರ ಇದೆ, ನನಗೆ ಅಧಿಕಾರ ಇದು ಶಾಶ್ವತ ಅಲ್ಲ, ನನಗೂ ಗೊತ್ತಿತ್ತು. ಬಟ್ ನಾನು ಯಾರಿಗೆ ಮಾಡೇ ಮಾಡ್ತೇನೆ, ಇದು 100% ಜನರಿಗೆ ಅನ್ಯಾಯ ಆಗಲಿಕ್ಕೆ ಬಿಡುದು. Car War Mirror, always, first.